ಈಗ ನಾನು ಹೇಳಿದೆ, ಸೊ ಇರಾನ್ ಇಸ್ರೇಲ್ ಯುದ್ಧದಲ್ಲಿ, ಓಕೆ, ಅಥವಾ ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಇರಾನ್ ಏನು ಮಾಡ್ತದೆ, ಸೊ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ಯಾ? ಎಸ್ ಆರ್ ನೋ? ಹಾಗಾಗಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಈಸ್ ಇನ್ ನ್ಯೂಸ್. ಓಕೆ, ವಾಟ್ ಈಸ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್? ನೋಡಿ, ಇದರಲ್ಲಿ ನಾವೇನು ಮಾಡೋಣ ಅಂದರೆ, ಓಕೆ, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೇನು? ಓಕೆ, ಭಾರತದಲ್ಲಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆಯಾ, ಇದ್ರೆ ಯಾವ್ದ್ಯಾವ್ದಿದೆ, ಪ್ಲಸ್ ಜಗತ್ತಿನ ಎಲ್ಲ ಪ್ರಮುಖ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಓದೋಣ. ಹಾಲಿಸ್ಟಿಕ್ ಕವರೇಜ್. ಓಕೆ, ಸಿಂಪಲ್, ಏನಿಲ್ಲ ನೋಡಿ. ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದರೆ, ಈಗ ಇಲ್ಲಿ ಭಾರತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಭಾರತದ ಸುತ್ತ ದಶದಿಕ್ಕುಗಳಿಂದ ಯಾವುದೇ ಕ್ಷಿಪಣಿ ಆಗಿರ್ಬೋದು, ಬಾಂಬ್ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಭಾರತದ ಒಳಗೆ ಬಂತು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ರೆಡಾರ್ಗಳು, ಓಕೆ, ರೆಡಾರ್ಗಳು ಸಿಗ್ನಲ್ಸ್ ಕೊಡ್ತವೆ. ಸೊ ನಮ್ಮ ಡಿಫೆನ್ಸ್ ಸಿಸ್ಟಮು ಆ್ಯಕ್ಟಿವೇಟ್ ಆಗುತ್ತೆ, ನಮ್ಮ ಕಡೆಯಿಂದ ಕ್ಷಿಪಣಿಗಳು ಆ್ಯಂಟಿ ಮಿಸೈಲ್ಸ್ ಹಾರ್ತವೆ. ಆ ಮಿಸೈಲ್ಸ್ ಬರ್ತಾ ಇರುತ್ತಲ್ಲ, ಆ ಸಿಗ್ನಲ್ಸನ್ನು ಪತ್ತೆ ಹಚ್ಚಿ ಆ್ಯಂಟಿ ಮಿಸೈಲ್ಸನ್ನು ಲಾಂಚ್ ಮಾಡಾಗುತ್ತೆ. ಅದು ಗಾಳಿಲೇ ಹೋಗಿ ಹೊಡೆದಾಕತ್ತೆ. ಭಾರತದೊಳಗೆ ಬರೋದು ಇಲ್ಲ. ಆಯಿತಾ? ಇದನ್ನು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಓಕೆ, ಇಲ್ಲಾಂದ್ರೆ ನಿಮ್ಗೊಂದು ಚಿತ್ರ ತೋರಿಸ್ಕೊಳ್ಳೋಣ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇದು ನಮ್ಮದು. ಓಕೆ, ಸೊ ಭಾರತದ ಗಡಿಯಲ್ಲಿ ಮಾತಾಡಬೇಡಿ. ಸಿಂಪಲ್. ಓಕೆ, ಈಗ ಯಾರೋ ನಮ್ಮ ಮೇಲೆ ಕ್ಷಿಪಣಿ ಆಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋದು. ಇಲ್ಲಿರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮ್ಗಳು ಸಿಗ್ನಲ್ಸ್ಗಳ ಮುಖಾಂತರ ಸಿಗ್ನಲ್ ಸಿಗುತ್ತೆ, ಭಾರತದ ಕಡೆಗೆ ಯಾವುದೋ ಮಿಸೈಲ್ ಬರ್ತಾ ಇದೆ ಅಂತ. ಇದು ಚೆನ್ನಾಗಿಲ್ಲ ಇಮೇಜ್. ಹೇಳ್ತೀನಿ, ಕಮ್ ಟು ದಟ್ ಪಾಯಿಂಟ್. ನೋಡಿ, ಸಿಂಪಲ್. ಈಗ ಯಾರೋ ಬಂದು ನಮ್ಮ ಮೇಲೆ ಕ್ಷಿಪಣಿ ಹಾಕಬೇಕು ಅಂತಿದ್ದಾರೆ ಇಟ್ಕೊಳ್ಳೋಣ, ಆಯಿತಾ? ಯಾರೋ ಬಂದ ಮೇಲೆ ಕ್ಷಿಪಣಿ ಹಾಕಬೇಕು ಅಂತಿದ್ದಾರೆ. ನಮ್ಮ ಡಿಫೆನ್ಸ್ ಸಿಸ್ಟಮ್ಸ್ಗಳು, ಓಕೆ, ರಡಾರ್ ಪಾಸ್ ಮಾಡ್ತಿರ್ತವೆ, ಸಿಗ್ನಲ್ಸ್ಗಳ ಮುಖಾಂತರ ಮಾಹಿತಿ ತೊಗೊಳ್ತವೆ. ನಮ್ಮ ಕಡೆ ಮಿಸೈಲ್ ಗೊತ್ತಾಗ್ತಿದೆ ಅಂತ ಗೊತ್ತಾದರೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ರಡಾರ್ ಸಿಗ್ನಲ್ ಕೊಡುತ್ತೆ, ಇದು ಆ್ಯಕ್ಟಿವೇಟ್ ಆಗುತ್ತೆ, ಆ್ಯಂಟಿ ಮಿಸೈಲ್ ಲಾಂಚ್ ಆಗುತ್ತೆ. ಆ್ಯಂಟಿ ಮಿಸೈಲ್ ಲಾಂಚ್ ಆಗಿದ್ದು ಹೋಗಿ ಗಾಳಿನ ಹೊಡೆದು ಬಿಸಾಕತ್ತೆ. ಇದನ್ನು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ, ಹಾಗಾಗಿ ಅಥವಾ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿಬೋದು. ಆ ಡಿಫೆನ್ಸ್ ಸಿಸ್ಟಮಲ್ಲಿ ಎರಡು ಥರ ಇದಾವೆ. ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬೇರೆ, ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ. ಆಯಿತಾ? ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬೇರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ. ಸರಿ, ಈಗ ಪ್ಲೀಸ್ ಲಿಸನ್ ಟು ಬಿ ವೆರಿ ಕೇರ್ಫುಲ್, ಇಂಪಾರ್ಟೆಂಟ್ ಇದು. ಡಿಫೆನ್ಸ್ ಸಿಸ್ಟಮ್ಸಲ್ಲಿ, ಓಕೆ, ಎರಡು ಥರ ಇದಾವೆ. ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್, ಇನ್ನೊಂದು ಏರ್ ಡಿಫೆನ್ಸ್ ಸಿಸ್ಟಮ್. ಆಯಿತಾ? ಮಿಸೈಲ್ ಡಿಫೆನ್ಸ್ ಸಿಸ್ಟಮಲ್ಲಿ ಏನಂದರೆ ನಾವು ಕ್ಷಿಪಣಿಗಳನ್ನ ಆರಿಸ್ತೀವಿ, ಓಕೆ, ಮಿಸೈಲ್ ಟು ಮಿಸೈಲ್ ಹೊಡೆದಾಕ್ತೀವಿ. ಆಯಿತಾ? ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ, ಓಕೆ, ಆಕಾಶದಲ್ಲಿ ಬರ್ತಕ್ಕಂಥ ಯಾವುದೇ ವಸ್ತುವಾಗಿರಲಿ ಅದು. ಮಿಸೈಲ್ ಡಿಫೆನ್ಸ್ ಸಿಸ್ಟಮಲ್ಲಿ ಮಿಸೈಲ್ಗೆ ಆ್ಯಂಟಿ ಮಿಸೈಲಾಗಿ ಹೊಡೆಯುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಅದು ಬಾಂಬ್ ಆಗಿರಲಿ, ಯುದ್ಧ ವಿಮಾನ ಆಗಿರಲಿ, ಡ್ರೋನ್ ಆಗಿರಲಿ, ಏನೇ ಆಗಿರಲಿ, ಓಕೆ, ಅದು ಗಾಳಿಲೇ ಹೊಡೆದು ಗಾಳಿಲೇ ಬಿಸಾಕ್ತೀವಿ. ಓಕೆ, ಹಾಗಾದರೆ ಭಾರತದಲ್ಲಿ ಡಿಫೆನ್ಸ್ ಸಿಸ್ಟಮನ್ನು ಡೆವಲಪ್ ಮಾಡ್ತಿರೋದು ಯಾರು? DRDO. ರೈಟ್, ಸೂಪರ್. ಈಗ ಬಂದ್ಬಿಡೋಣ, ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಭಾರತದಲ್ಲಿ ಫಸ್ಟು ನಾನು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತದ ಗಡಿ ಒಳಗಡೆ ಯಾರಾದ್ರು ಕ್ಷಿಪಣಿ ಉಡಾಯಿಸಿದ್ರೆ, ನಮ್ಮ ಕಡೆಗೆ ಕ್ಷಿಪಣಿ ಹಾರಿಸಿದ್ರೆ
50 ಕಿಲೋಮೀಟ್ರಿಂದ 180 ಕಿಲೋಮೀಟ್ರ್ ಒಳಗಡೆ 50 to 180 ಕಿಲೋಮೀಟರ್ ರೇಂಜ್, ಈ ರೇಂಜ್ ಒಳಗಡೆ ಅದರ ಕ್ಷಿಪಣಿ ಬರ್ತಾ ಇದೆ ಅಂತ ಗೊತ್ತಾಯಿತು ಅಂದರೆ ನಮ್ಮ ಪೃಥ್ವಿ ಲಾಂಚ್ ಆಗುತ್ತೆ. ಪೃಥ್ವಿ ಲಾಂಚ್ ಆಗುತ್ತೆ, ಅದರ ಹೊಡೆದಾಗುತ್ತೆ. ಇದು ಒಂದು ರೇಂಜ್ ಬಂದು 50 ಕಿಲೋಮೀಟರ್ ಟು 80 ಕಿಲೋಮೀಟರ್. ಓಕೆ, ಎರಡದು ನೋಡಿ, ಇದು ದಿಸ್ ಇಸ್ ಪ್ಯಾಡ್ ಅಂತ ಕರಿತೀವಿ. ಓಕೆ, ಪೃಥ್ವಿ ಏರ್ ಡಿಫೆನ್ಸ್ ಸಿಸ್ಟಮ್ ಪ್ಯಾಡ್. ಇನ್ನೊಂದು ಆ್ಯಡ್, ಪ್ಯಾಡ್ ಅಲ್ಲ ಆ್ಯಡ್. ಸೊ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್. ಓಕೆ, ಇದರ ರೇಂಜ್ ಬಂದು 30 ಕಿಲೋಮೀಟರ್. ಅದು 50ರಿಂದ 180. ಇದು 30 ಕಿಲೋಮೀಟರ್. ಹಿಂಗಿರುತ್ತೆ, ಸಿಗ್ನಲ್ ಸಿಗುತ್ತೆ, ಆಟೋಮೆಟಿಕಲಿ ಲಾಂಚ್ ಆಗುತ್ತೆ. ಈಗ ಅಂದ್ಬಿಡಿ, ಈ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ. ಗಾಳಿ ಹೊಡೆದಾಗ್ತೀವಿ, ಅಲ್ಲಿ ಮಿಸೈಲ್ ಟು ಆ್ಯಂಟಿ ಮಿಸೈಲ್ ಮಾತ್ರ. ಮಿಸೈಲ್ ಬರ್ತದೆ, ನಮ್ಮದೊಂದು ಮಿಸೈಲ್ ಲಾಂಚ್ ಆಗುತ್ತೆ, ದಟ್ ಈಸ್ ಆ್ಯಂಟಿ ಮಿಸೈಲ್. ಇದು ಏರ್ ಡಿಫೆನ್ಸ್ ಸಿಸ್ಟಮ್. ಗಾಳಿಲಿ ಯಾವುದೇ ವಸ್ತು ಬರಲಿ, ಯುದ್ಧ ವಿಮಾನ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಬಾಂಬ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆಯಿತಾ. ಇದು ಭಾರತದಲ್ಲಿ ಲೇಯರ್ಡ್ ಇದೆ, ಲೇಯರ್ಡ್. ಓಕೆ, ಅಂದರೆ ಹೆಂಗೆ ನಿಲ್ಲಿಸಿರ್ತೀವಿ ಗೊತ್ತಾ ನಾವು ಇದನ್ನು? ಲಾಂಗ್ ರೇಂಜು, ಮೀಡಿಯಮ್ ರೇಂಜು, ಶಾರ್ಟ್ ರೇಂಜ್. ಲಾಂಗ್ ರೇಂಜಿಗೆ ನಾವು ಬಳಸೋದು S-400. S-400 ರೇಂಜ್ ನೋಡಿ 400 ಕಿಲೋಮೀಟರ್. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಇದೇ S-400. ಹಾಗಾಗಿ ಇದನ್ನು ಸುದರ್ಶನ ಚಕ್ರ ಅಂತ ಕರೆಯಲಾಯಿತು. 4500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಪಾಕಿಸ್ತಾನ ಹಾಕಿದೆ, ಒಂದು ಭಾರತದ ಒಳಗೆ ಬಂದಿಲ್ಲ. 4500ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಪಾಕಿಸ್ತಾನ ಉಡಾಯಿಸಿದೆ. ಅರೌಂಡ್ 10-15 ಬಂದು ಬಿದ್ದಿರ್ಬೋದು ಭಾರತದ ಒಳಗಡೆ. ಸಣ್ಣ ಪುಟ್ಟ ತೊಂದರೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಬಟ್ 99% ಇಟ್ ವಾಸ್ ಕ್ರೆಡಿಬಲ್. ರೇಂಜ್ ಎಷ್ಟು ಅಂತಂದರೆ ನೋಡಿ, ಭಾರತದ ಸುತ್ತ 400 ಕಿಲೋಮೀಟರ್ ರೇಂಜಲ್ಲಿ ಯಾವ್ದಾದ್ರು ಒಂದು ಮಿಸೈಲೋ, ಬಾಂಬೋ, ಡ್ರೋನೋ ಬರ್ತಾ ಇದೆ ಅಂತ ಗೊತ್ತಾದರೆ ಆ್ಯಕ್ಟಿವೇಟ್ ಆಗುತ್ತೆ, ಹೊಡೆದಾಕತ್ತೆ. ಆಯಿತು, ಈಗ S-400 ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಒಳಗೆ ನುಗ್ಬಿಡ್ತು ಅಂತ ಇಟ್ಕೊಳ್ಳೋಣ. S-400 ಕಣ್ಣಿಗೆ ಕಾಣಿಸ್ಕೊಳ್ಳಿಲ್ಲ, ಒಳಗೆ ನುಗ್ಬಿಡ್ತು. ಮೀಡಿಯಂ ರೇಂಜಲ್ಲಿ ಬರಾಕ್ 8 ಬೈ ಇಸ್ರೇಲ್. S-400 ಇದನ್ನು ನಾವು ತೊಗೊಂಡಿರೋದು ಯಾರಿಂದ? ಓಕೆ, ಮೀಡಿಯಂ ರೇಂಜ್ ಬರಾಕ್, ಇಸ್ರೇಲ್. ಇದು ಭಾರತದ ಗಡಿ ಒಳಗಡೆ. ಓಕೆ, 70ರಿಂದ 100 ಕಿಲೋಮೀಟರ್, 70ರಿಂದ 100 ಕಿಲೋಮೀಟರ್ ಒಳಗಡೆ ಬರ್ತಿದೆ ಅಂತ ಗೊತ್ತಾಯಿತು ಅಂದರೆ ಬರಾಕ್ ಆ್ಯಕ್ಟಿವೇಟ್ ಆಗುತ್ತೆ. ಆಯಿತು, S-400 ಕಣ್ಣು ತಪ್ಪಿಸಿದ್ರು, ಬರಾಕು ಕಣ್ಣು ತಪ್ಪಿಸಿದ್ರು ಅಂತ ಇಟ್ಕೊಳ್ಳಿ. ಮತ್ತು ಒಳಗಡೆ ಬಂದರೆ ಶಾರ್ಟ್ ರೇಂಜ್ ಆಕಾಶ್ ತೀರ್ 25ರಿಂದ 30 ಕಿಲೋಮೀಟರ್. ಓಕೆ, ಸೊ ಆಕಾಶ್ ತೀರ್ ಇದು ಭಾರತದ DRDO ಡೆವಲಪ್ ಮಾಡಿರೋದು. ಇದ್ರ ಜೊತೆಗೆ ಇಸ್ರೇಲ್ನ ಸ್ಪೈಡರ್ನು ಕೂಡ ಹಾಕಿರ್ತೀವಿ. ಇಸ್ರೇಲ್ನ ಸ್ಪೈಡರು ಮತ್ತು ಆಕಾಶು ಎರಡು ರೇಂಜ್ ಬಂದು 25ರಿಂದ 50 ಕಿಲೋಮೀಟರ್. ಆದರೂ ಕೆಳಗೆ ಬಂತು ಅಂತಂದರೆ ಪ್ಯಾಡು, ಆ್ಯಡು ಎಲ್ಲ ಇರ್ತವೆ. 5 ಲೇಯರ್ ದಾಟ್ಕೊಂಬರ್ಬೇಕು ಭಾರತದೊಳಗೆ ಬರಬೇಕು ಅಂದರೆ. ಯಾರಾದರೂ ಭಾರತದ ಮೇಲೆ ಕ್ಷಿಪಣಿ ದಾಳಿ ಮಾಡಬೇಕು, ಬಾಂಬ್ ದಾಳಿ ಮಾಡಬೇಕು, ಡ್ರೋನ್ ದಾಳಿ ಮಾಡಬೇಕು, ಯುದ್ಧ ವಿಮಾನಗಳಿಂದ ದಾಳಿ ಮಾಡಬೇಕು ಅಂದರೆ 5 ಲೇಯರ್. S-400 ಅದು ಮುಗಿಸ್ಕೊಂಡು ಬರಾಕ್ ಮುಗಿಸ್ಕೊಂಡು ಆಕಾಶ್ ತೀರ್ ಮತ್ತು ಸ್ಪೈಡರು, ಅದಾದಮೇಲೆ ಪ್ಯಾಡು, ಆ್ಯಡು. ಹಾಗಾಗಿ ಇದನ್ನು ಮಲ್ಟಿ ಲೇಯರ್ಡ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತೀವಿ. ಫಾರ್ ದಿಸ್ ರೀಸನ್ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ರೂ ಕೂಡ ಅವ್ರು ನಮ್ಮಲ್ಲಿ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಅಂದ್ಕೊಂಡ್ರು. ಯಾಕಾಗಲಿಲ್ಲ ಅಂದರೆ ಬಿಕಾಸ್ ಆಫ್ ದಿಸ್. ಬಟ್ ಭಾರತ ಹೇಳ್ತು, ಒಂದು ವಿಷನ್ ಕಟ್ಕೊಂಡಿದೆ. ಒಂದು ವಿಷನ್, ಏನು ವಿಷನ್ ಅಂದರೆ 2035ಕ್ಕೆ ಒಂದು ಕಾರ್ಯಕ್ರಮ. 2035ರ ವೇಳೆಗೆ ಸರ್ ನಮ್ಮ ಡಿಫೆನ್ಸು, ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿರ್ತವೆ ಅಂದರೆ ಇದು AI ಎನೇಬಲ್ಡ್ ಇರ್ತವೆ. ಈ ಕಾರ್ಯಕ್ರಮವನ್ನು ಮಿಷನ್ ಸುದರ್ಶನ ಚಕ್ರ ಅಂತ ಲಾಂಚ್ ಮಾಡಲಾಗಿದೆ. ರಡಾರ್ ಸಿಗ್ನಲ್ ತಗೋಬೇಕು, ಸಿಗ್ನಲ್ ನಮಗೆ ಸಿಗಬೇಕು, ನಾವು ಆಪ್ರೇಟ್ ಮಾಡಬೇಕು, ಇವೆಲ್ಲ ಬೇಡ, ಅವಶ್ಯಕತೆ ಇಲ್ಲ.
ಎವ್ರಿಥಿಂಗ್ ಇಸ್ AI ಬೇಸ್ಡ್. ತಾನೇ ಆ್ಯಕ್ಟಿವೇಟ್ ಆಗ್ತವೆ, ತಾನೇ ಯುದ್ಧ ಮಾಡ್ತವೆ. ದಿಸ್ ಇಸ್ ಮಿಷನ್ ಸುದರ್ಶನ ಚಕ್ರ, ಟಾರ್ಗೆಟ್ 2035. ಹಾಗಾದರೆ ಈ ಥರ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ದೇಶಗಳು ಯಾವ್ಯಾವು? ಓಕೆ, ರಷ್ಯಾ S-400 ಇದೆ, S-300 ಇದೆ, S-350 ಇದೆ. ಓಕೆ, S-500 ಮಾಡ್ಕೊಂಡಿದ್ದಾರೆ ಇವಾಗ, 500 ಕಿಲೋಮೀಟರ್ ರೇಂಜು. ಎರಡನೇದು ಅಮೇರಿಕಾ, ಥಾರ್ಡ್ ಅಂತಿದೆ, ಪೇಟ್ರಿಯಾಟ್ ಅಂತಿದೆ, ಗೋಲ್ಡನ್ ಡೋಮ್ ಅಂತ ಡೆವಲಪ್ ಮಾಡ್ತಾ ಇದ್ದಾರೆ. ದಿಸ್ ಆರ್ ದ ಡಿಫೆನ್ಸ್ ಸಿಸ್ಟಮ್ ಡೆವಲಪಿಂಗ್ ಬೈ ಅಮೇರಿಕಾ. ಇಸ್ರೇಲ್ ಐರನ್ ಡೋಮ್ ಅಂತಿದೆ, ಡೇವಿಡ್ ಸ್ಲಿಂಗ್ ಅಂತಿದೆ, ಐರನ್ ಬೀಮ್ ಅಂತಿದೆ. ಚೈನಾ HQ-9, HQ-22, HQ-16 ಇದೆ. ಯುರೋಪಿಯನ್ದು ಓಕೆ ಸ್ಕೈ ರೇಂಜರ್ ಅಥವಾ ಐರಿಸ್-T ಅಂತಿದೆ. ಸೊ ದೀಸ್ ಆರ್ ದ ಡಿಫೆನ್ಸ್ ಸಿಸ್ಟಮ್ಸ್ ವಿಚ್ ಆರ್ ಓನ್ಡ್ ಬೈ ಡಿಫ್ರೆಂಟ್ ಕಂಟ್ರೀಸ್. ಆಯಿತಾ?